ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಟ್ರಿಕ್ಸ್ ಬೈ ತರುಶ್ರೀ. ಇವತ್ತಿನ ಕ್ಲಾಸಲ್ಲಿ ನಾವು 6ನೇ ತರಗತಿಯ ಅಧ್ಯಾಯ 12 ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳ ಬಗ್ಗೆ ನೋಡೋಣ. ಉತ್ತರ ಭಾರತದಲ್ಲಿ ಯಾವೆಲ್ಲ ಮನೆತನಗಳು ಆಳಿ ಹೋದರು, ಅವರ ಒಂದು ಕೊಡುಗೆ ಏನೆಲ್ಲ, ಯಾವ ಮನೆತನ ಆದ ನಂತರ ಯಾವುದು ಅಂತ ನೋಡ್ತಾ ಹೋಗೋಣ. ಮೌರ್ಯ ಸಾಮ್ರಾಜ್ಯ ಏನಿದೆ ಅದು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ. ಅದು ಅನೇಕ ಕೊಡುಗೆಗಳನ್ನು ನೀಡಿರುವಂಥದ್ದು. ಈ ವಂಶದಲ್ಲಿ ಚಂದ್ರಗುಪ್ತ ಮೌರ್ಯ ಹಾಗೂ ಅಶೋಕ ಅನ್ನೋರು ಬಹಳ ಪ್ರಸಿದ್ಧಿಯನ್ನು ಪಡೆದಂಥವರು. ಇವರ ಜೀವನ ಮತ್ತು ಸಾಧನೆಯನ್ನು ಇಲ್ಲಿ ವಿವರಿಸಲಾಗಿದೆ. ಕುಶಾನ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಕೊಡುಗೆಗಳನ್ನು ಸ್ಮರಿಸಲಾಗಿದೆ. ಕುಶಾನ ವಂಶ ಅಂತಿತ್ತು, ಅದರಲ್ಲಿ ಯಾರು ಬರ್ತಾರೆ? ಕನಿಷ್ಕ ದೊರೆ ಬರ್ತಾನೆ, ಅದನ್ನು ನೆನ್ಪಿಟ್ಕೊಳ್ಳಿ. ನಂತರ ಗುಪ್ತರಲ್ಲಿ ಶ್ರೇಷ್ಠ ದೊರೆಯಾದ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಆದಂತಹ ಒಂದು ಮುನ್ನಡೆಯನ್ನು ವಿವರಿಸಲಾಗಿದೆ. ನೆಕ್ಸ್ಟು ಹರ್ಷವರ್ಧನನ ಸಂಕಷ್ಟಮಯ ಕಾಲದಲ್ಲಿ ಸಾಮ್ರಾಜ್ಯವನ್ನು ರಕ್ಷಿಸಿದ ಬಗೆ ಮತ್ತು ಬೌದ್ಧ ಧರ್ಮದ ಏಳಿಗೆಗೆ ಸಲ್ಲಿಸಿದ ಕಾಣಿಕೆಯನ್ನು ಪರಿಚಯಿಸಲಾಗಿದೆ. ಮತ್ತು ಕಾರ್ಕೋಟ, ಅಹೋಮ್ ಮತ್ತು ರಾಜಪೂತ ವಂಶಗಳ ಬಗ್ಗೆ ತಿಳಿಸಲಾಗಿದೆ. ಮತ್ತು ರಜಪೂತರ ಪ್ರಮುಖ ವಂಶಗಳಾದ ಗುರ್ಜಾರ ಪ್ರತಿಹಾರ, ಚೌಹಾಣ, ಪಾಲ ಪ್ರತಿಹಾರ ಅವರುಗಳ ಬಗ್ಗೆ ಎಲ್ಲ ನಾವು ತಿಳಿದುಕೊಳ್ಳೋಣ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅವರ ಮಾರ್ಗದರ್ಶಕರಾಗಿದ್ದವರು ಚಾಣಕ್ಯರು. ಅಶೋಕನ ಜೀವನ ಮತ್ತು ಸಾಧನೆಯನ್ನು ತಿಳ್ಕೊಳ್ಬೇಕು. ಮೌರ್ಯರ ಆಡಳಿತ, ನಂತರ ಕುಶಾನ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಸಾಧನೆ, ಗುಪ್ತ ವಂಶದ ಶ್ರೇಷ್ಠ ಸಾಮ್ರಾಟರಾದ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತಗಳ ಸಾಧನೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೀಲಿಕ್ಕೆ ಏನೆಲ್ಲ ಕಾರಣಗಳು ಅಂತ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಫಾಹಿಯಾನ್ ಮತ್ತು ಹ್ಯೂಯನ್ ಸಾಂಗ್ ಕಂಡ ಭಾರತದ ಚಿತ್ರಣದ ಬಗ್ಗೆ ತಿಳಿದುಕೊಳ್ಳೋಣ. ಹರ್ಷವರ್ಧನನ ಸಾಧನೆ, ಕಾರ್ಕೋಟ ರಾಜವಂಶದ ಸಾಧನೆ, ರಜಪೂತ ವಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು, ಕುಶಾನರು, ಗುಪ್ತ ಮತ್ತು ವರ್ಧನರ ಕಾಲದ ಕಲೆ, ಸಾಹಿತ್ಯ, ವಿಜ್ಞಾನ, ವಾಸ್ತುಶಿಲ್ಪದ ಕೊಡುಗೆಗಳನ್ನು ತಿಳ್ಕೊಳ್ಳೋಣ. ಅಹೋಮ್ ರಾಜವಂಶದ ದೊರೆಗಳ ಸಾಧನೆಗಳನ್ನು, ಕಲೆಗಳನ್ನು, ಕೊಡುಗೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಾನು ಆಗಲೇ ಹೇಳಿದ ಹಾಗೆ ಭಾರತವನ್ನಾಳಿದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ನಮ್ಮ ಬಾವುಟದಲ್ಲಿ ಒಂದು ಕಾಣುವಂಥ ಸೆಂಟ್ರಲ್ಲಿ ಬ್ಲೂ ಕಲರ್ ಕಾಣ್ತಿದೆ ರೌಂಡ್ ಆಗಿ, ಅದು ಅಶೋಕ ಚಕ್ರ. ಈ ಅಶೋಕ ಚಕ್ರವರ್ತಿ ಯಾವ ಮನೆತನಕ್ಕೆ ಸೇರಿದವನು ಅಂತಂದರೆ ಮೌರ್ಯ ಮನೆತನಕ್ಕೆ ಸೇರಿದವನು. ಆಗಲೇ ಹೇಳಿದ ಹಾಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ವೆರಿ ಇಂಪಾರ್ಟೆಂಟ್. ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇಲ್ಲಿ ಅಶೋಕನ ಶಾಸನಗಳು ಎಲ್ಲೆಲ್ಲ ಕಂಡು ಬಂದಿದೆ ಅಂತ ವಿತ್ ಅಂತಾರಾಷ್ಟ್ರೀಯ ಗಡಿ ಸಮೇತ ಹೇಳಿದ್ದಾರೆ. ಇಲ್ಲಿ ಒಂದು ಸಣ್ಣ ಬಾಕ್ಸ್ ಇದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಒಂದನೇದು ಪಾಟಲಿಪುತ್ರ, ಅದು ಮೌರ್ಯರ ರಾಜಧಾನಿಯಾಗಿತ್ತು, ನೆನ್ಪಿಟ್ಕೊಳ್ಬೇಕಾದಂತಹ ಸಂಗತಿ. ಸಾರಾನಾಥ, ಬುದ್ಧನು ಉಪದೇಶ ನೀಡಿದಂತಹ ಪ್ರಥಮ ಸ್ಥಳ. ಸಾಂಚಿಯಲ್ಲಿ ಸ್ತೂಪ ನಿರ್ಮಾಣ ಆಗಿದೆ. ರುಮ್ಮಿದ್ದೇಯಿ, ಬುದ್ಧನ ಜನ್ಮಸ್ಥಳ. ಅಶೋಕನು ಸ್ತಂಭಶಾಸನ ಸ್ಥಾಪಿಸಿದ ಸ್ಥಳ ಯಾವುದು? ರುಮ್ಮಿದ್ದೇಯಿ. ನೆಕ್ಸ್ಟ್, ಪ್ರಸಿದ್ಧ ದೊರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕನಾಗಿರ್ತಾನೆ. ತಕ್ಷಶಿಲೆಯ ವಿಷ್ಣುಗುಪ್ತನು ನಂದ ವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗಿರ್ತಾನೆ. ಚಾಣಾಕ್ಷನು ಕುಟಿಲ ತಂತ್ರಗಳಲ್ಲಿ ನಿಪುಣನೂ ಆದ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಕೂಡ ಇದ್ದವು. ವಿಷ್ಣುಗುಪ್ತನೇ ಯಾರು? ಚಾಣಕ್ಯ ಅಥವಾ ಕೌಟಿಲ್ಯ.
ಇವನು ಧನನಂದನಿಂದ ಅವಮಾನಿತನಾಗ್ತಾನೆ. ಆಗ ಅವನೇನು ಮಾಡ್ತಾನೆ ಅಂತ ನೋಡೋಣ. ಈತನು ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾಗ್ತಾನೆ. ಈ ವೇಳೆಗೆ ಧನನಂದರು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯ ಆಗುತ್ತೆ. ಹೀಗೆ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಪಾಟಲಿಪುತ್ರ ಅಂತಂದರೆ ಈಗ ಬಿಹಾರದ ರಾಜಧಾನಿ ಏನಿದೆ ಪಾಟ್ನಾ, ಅದನ್ನು ಪಾಟಲಿಪುತ್ರ ಅಂತ ಕರಿತಾ ಇದ್ರು. ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ನಂತರ ಬೃಹತ್ ಸೇನೆಯನ್ನು ಚಂದ್ರಗುಪ್ತ ಮೌರ್ಯ ಸಂಘಟನೆ ಮಾಡ್ತಾನೆ. ವಾಯುವ್ಯ ಭಾರತದ ಕಡೆಗೆ ನುಗ್ತಾನೆ. ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸ್ ನೋಡಿಕೊಳ್ಳುತ್ತಿರುತ್ತಾನೆ. ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೊಡನೆ ಒಪ್ಪಂದಕ್ಕೆ ಮುಂದಾಗ್ತಾನೆ. ಆಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನೂ ಕೊಟ್ಟು ಮದುವೆ ಮಾಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸ್ನಿಗೆ ಬಳುವಳಿಯಾಗಿ ನೀಡ್ತಾನೆ. ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ಥೆನಿಸ್ ಎಂಬ ರಾಯಭಾರಿಯನ್ನು ಕಳುಹಿಸಿಕೊಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್. ದಟ್ ಈಸ್ ಯಾವುದು? ಇಲ್ಲೇನು ಮೆಗಾಸ್ಥೆನಿಸ್ ಅಂತ ವರ್ಡ್ ಕಾಣಿಸ್ತಾ ಇದೆ ಅಲ್ವಾ? ಯಾರ ಕಾಲದಲ್ಲಿ ಕಳಿಸಿಕೊಡ್ತಾರೆ ಅಂತ ಕೇಳ್ತಾರೆ. ಮೆಗಾಸ್ಥೆನಿಸನ್ನು ಸೆಲ್ಯೂಕಸ್ ಕಳಿಸಿಕೊಡ್ತಾನೆ. ಯಾರ ಕಾಲದಲ್ಲಿ? ಚಂದ್ರಗುಪ್ತ ಮೌರ್ಯ ರಾಜನಾಗಿದ್ದ ಕಾಲದಲ್ಲಿ. ಹೇಗೆ? ರಾಯಭಾರಿಯಾಗಿ. ಮತ್ತು ಮೆಗಾಸ್ಥೆನಿಸ್ ಬರೆದಂತಹ ಪುಸ್ತಕ ಯಾವುದು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕೆಟ್. ದಟ್ ಈಸ್ ಎಂಡಿಕಾ. ಓಕೆ, ನೆಕ್ಸ್ಟ್. ವಿಷ್ಣುಗುಪ್ತ ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿರ್ತಾನೆ. ಆತ ಅರ್ಥಶಾಸ್ತ್ರ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಅದರಲ್ಲಿ ರಾಜತಂತ್ರಗಳಿಗೆ ಸಂಬಂಧಿಸಿದ ಸಂಗತಿಗಳನ್ನು ತಿಳಿಸ್ತಾರೆ. ಲೋಕಪ್ರಸಿದ್ಧವಾದ ಈ ಕೃತಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟಮೊದಲು ದೊರಕುತ್ತೆ. ಇದನ್ನು ಶಾಮಶಾಸ್ತ್ರಿ ಅನ್ನುವಂತಹ ವಿದ್ವಾಂಸರು ಶೋಧಿಸುತ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ಶಾಮಶಾಸ್ತ್ರಿ. ಓಕೆ, ನೆಕ್ಸ್ಟ್. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾರೆ. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬರ್ತಾನೆ. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ರಥವನ್ನು ಕೈಗೊಂಡು ದೇಹ ತ್ಯಾಗವನ್ನು ಮಾಡ್ತಾರೆ. ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಸೊ ಅಶೋಕನ ಮಗ ಯಾರು? ಬಿಂದುಸಾರ. ಆತನು ಕೂಡ ಅತ್ಯಂತ ಪ್ರಸಿದ್ಧ ದೊರೆ. ಸಾಮ್ರಾಟ ಅಶೋಕನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನ ಇದೆ. ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆಯನ್ನು ನೀಡಿದಂತಹ ಮೊದಲ ದೊರೆ ಸಾಮ್ರಾಟ ಅಶೋಕ. ಅಶೋಕನ ಶಾಸನಗಳು ಭಾರತದ ಉದ್ದಗಲಕ್ಕೂ ಏನಾಗಿದೆ ಅಂತಂದರೆ ಅಶೋಕನ ಶಾಸನಗಳು ಹರಡಿಕೊಂಡಿರುವಂಥದ್ದು. ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿರುವಂಥದ್ದು. ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿರುವಂಥದ್ದು. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾಗಿರುವಂಥದ್ದು. ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದಿತು. ವೆರಿ 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 ಇಂಪಾರ್ಟೆಂಟ್. ದಟ್ ಈಸ್ ವಾಟ್? ಮಸ್ಕಿ ಶಾಸನದಲ್ಲಿ ಏನು ಕಂಡುಬಂದಿತೋ, ಅಶೋಕ ಅನ್ನುವಂತಹ ಹೆಸರು ಅದರಲ್ಲಿ ಕಂಡುಬಂದಿತು. ಆವರೆಗಿನ ಶಾಸನಗಳಲ್ಲಿ ದೇವನಾಂಪ್ರಿಯ, ಪ್ರಿಯದರ್ಶಿ ಅಂದಷ್ಟೇ ಮೆನ್ಷನ್ ಆಗಿತ್ತು. ಆದರೆ ಮಸ್ಕಿ ಶಾಸನದಲ್ಲಿ ಏನು ಅಂತ ಗೊತ್ತಾಯಿತು? ಅಶೋಕನ ಹೆಸರು ಗೊತ್ತಾಯಿತು. ದೇವನಾಂಪ್ರಿಯ, ಪ್ರಿಯದರ್ಶಿ ಅಶೋಕ ಅಂತ ಬರೆಯಲಾಗಿತ್ತು. ಆವಾಗ ಏನು ಗೊತ್ತಾಯ್ತು ನಮಗೆ? ಅಶೋಕನೇ ದೇವನಾಂಪ್ರಿಯ, ಪ್ರಿಯದರ್ಶಿ ಅಂತ ಗೊತ್ತಾಯಿತು. ಅಶೋಕನ ಶಾಸನಗಳಿಂದ
ಆತನ ಜೀವನ, ಸಾಧನೆ, ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಇವುಗಳೇ ಶಾಸನಗಳು. ಸನ್ನತಿಯಲ್ಲಿ ಸಿಕ್ಕಿರುವಂತಹ ಅಶೋಕನ ಶಾಸನ, ಕನಗನಹಳ್ಳಿಯಲ್ಲಿ ಸಿಕ್ಕಿರುವಂತಹ ಅಶೋಕನ ಶಾಸನ. ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತಾರಲ್ಲ, ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದ್ತಾರೆ. ಆ ಮೊದಲು ಯಾರೂ ಓದಲಾಗಿರಲಿಲ್ಲ. 6 ಶತಮಾನಿಗಳಿಗೂ ಹಿಂದೆ ದೆಹಲಿಯ ಸುಲ್ತಾನನಾದ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿರುತ್ತಾನೆ. ಆದರೆ ಓದಿದ್ಯಾರು? ಜೇಮ್ಸ್ ಪ್ರಿನ್ಸೆಪ್. ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್. ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಪ್ರಿನ್ಸೆಪ್ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದಂಥವರು. ನೆಕ್ಸ್ಟ್ ಬರುವುದೇ ಕಳಿಂಗ ಯುದ್ಧ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರ್ತಾನೆ. ಕಳಿಂಗ ರಾಜ್ಯ ಅಂತಂದರೆ ಈಗಿನ ಒಡಿಸ್ಸಾ. ಇದು ಅವನ ಜೀವನದ ಮಹತ್ವ ಘಟನೆಯಾಗಿದೆ. ಅಂದರೆ ಅದು ಒಂದು ಒಡಿಶಾ ರಾಜ್ಯದ ಭಾಗವಾಗಿದ್ದು ಅದರ ಮೇಲೆ ಅಶೋಕ ಯುದ್ಧ ಮಾಡ್ತಾನೆ. ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಾರೆ, 1 ಲಕ್ಷ ಜನ ಗಾಯಗೊಳ್ತಾರೆ, 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾಗ್ತಾರೆ. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯ ಅಶೋಕನ ಮನ ಕಲಕತ್ತೆ. ಅಂದರೆ ತುಂಬ ನೋವಾಗತ್ತೆ ಅವನಿಗೆ. ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡಬಾರದು ಅಂತ ನಿರ್ಧಾರ ಮಾಡ್ತಾನೆ. ಈ ರೀತಿ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನನ್ನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತದೆ. ಇವೆರಡು ಯುದ್ಧ ಸನ್ನಿವೇಶದ ದೃಶ್ಯಗಳು. ಇನ್ನು ಧರ್ಮ ಪ್ರಸಾರಕ್ಕೆ ಬಂದರೆ ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ ಆ ಧರ್ಮವನ್ನು ಸ್ವೀಕರಣೆ ಮಾಡ್ತಾನೆ. ಧರ್ಮದ ಸಂದೇಶವನ್ನು ಪ್ರಜೆಗಳಿಗೆ ಸಾರುತ್ತಾರೆ. ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯಸಂಧತೆಯಿಂದ ಕೂಡಿರಬೇಕು. ಕೋಪ, ಹಿಂಸೆಯನ್ನು ತೊರಿಬೇಕು. ಅಶೋಕನು ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪಾಟಲಿಪುತ್ರದಲ್ಲಿ ಎಷ್ಟನೇ? 3ನೇ ಬೌದ್ಧ ಸಮ್ಮೇಳನ. ಬೌದ್ಧ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ. ಬುದ್ಧನ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳಿಸ್ತಾರೆ. ಆಡಳಿತ ವ್ಯವಸ್ಥೆಯನ್ನು ನೋಡೋಣ. ರಾಜನೇ ಎಲ್ಲ ಮುಖ್ಯಸ್ಥನಾಗಿರ್ತಾನೆ. ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿರ್ತಾರೆ. ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲ ಇರುತ್ತೆ. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳು ಇರ್ತಾರೆ. ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡ್ತಾರೆ. ಯಾರು? ಧರ್ಮ ಮಹಾಮಾತ್ರರು. ಕೀಪ್ ಇಟ್ ಇಂಪಾರ್ಟೆಂಟ್, ಮಾರ್ಕ್ ಇಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಧರ್ಮ ಮಹಾಮಾತ್ರರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸ್ತಾರೆ. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿಂದ ಆಡಳಿತ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಗ್ರಾಮದಲ್ಲಿ ಗ್ರಾಮಿಕ. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿರುತ್ತೆ. ಗ್ರಾಮದ ವಿವಾದಗಳನ್ನು ಗ್ರಾಮಸಭೆಯೇ ಬಗೆಹರಿಸುತ್ತಿತ್ತು. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು. ವಾಸ್ತು ಮತ್ತು ಮೂರ್ತಿಶಿಲ್ಪ. ಇಂದಿಗೂ ಕೂಡ ನಾವು ಅವರ ಕಾಲದ ವಾಸ್ತು ಮತ್ತು ಮೂರ್ತಿಶಿಲ್ಪವನ್ನು ನೋಡಬಹುದು. ಅನೇಕ ಸ್ತೂಪಗಳು ಮತ್ತು ಸ್ತಂಭಗಳು ಅವುಗಳಲ್ಲಿ ಬಹಳ ಮುಖ್ಯವಾದಂಥದ್ದು. ಮಧ್ಯಪ್ರದೇಶದಲ್ಲಿ ಸಾಂಚಿಯ ಸ್ತೂಪ ಮತ್ತು ಸಾರನಾಥ ಸ್ತಂಭಗಳ ಒಂದು ಆಕರ್ಷಣೀಯ ನೋಟ ಮಧ್ಯಪ್ರದೇಶದಲ್ಲಿ ಕಾಣಬಹುದು. ಸಾರನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗಿರುವಂಥದ್ದು. ಇದು ಅಶೋಕನ ಕಾಲದ ಶಿಲಾಶಾಸನ. ಇದು ಸಾಂಚಿಯ ಸ್ತೂಪ ಮಧ್ಯಪ್ರದೇಶದಲ್ಲಿರುವಂಥದ್ದು. ಇದು ಅಶೋಕನ ಸ್ತಂಭದನ್ನು ನೋಡಿ ನಾವು ರಾಷ್ಟ್ರ ಲಾಂಛನವನ್ನು ಮಾಡಿಕೊಂಡಿರುವಂಥದ್ದು. ಇದು ಅಶೋಕನ ಏಕಶಿಲಾ ಸ್ತಂಭ. ನೆಕ್ಸ್ಟ್ ಬರೋದು ಕುಶಾನರು. ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ, ಅಂದರೆ ಈಗ ಆಫ್ಘಾನಿಸ್ತಾನ ಅಂತ ಏನು ಕರಿತೀವಲ್ಲ, ಅದು ಹಿಂದೆ ಗಾಂಧಾರ ಅಂತ ಕರೆಸ್ಕೊಳ್ತಾ ಇತ್ತು. ಕುಶಾನ ಅನ್ನುವಂತಹ ರಾಜವಂಶ ಗಾಂಧಾರವನ್ನು ಆಳ್ವಿಕೆ ಮಾಡ್ತಾ ಇತ್ತು. ಎಷ್ಟು ವರ್ಷಗಳ ಹಿಂದೆ? 2000 ವರ್ಷಗಳ ಹಿಂದೆ. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾದವು.
ಅವರೇನು ಮಾಡಿದ್ರು, ಅಫ್ಘಾನಿಸ್ತಾನದಿಂದ ಬಂದು ಭಾರತದ ಮೇಲೆ ದಂಡೆತ್ತಿ ಬಂದು ಹಲವಾರು ಭಾಗಗಳನ್ನು ಭಾರತದ್ದು ವಶಪಡಿಸ್ಕೊಂಡ್ರು. ಕುಶಾನರಲ್ಲಿ ಕನಿಷ್ಕ ಅನ್ನುವಂಥವನು ಪ್ರಸಿದ್ಧವಾದ ಅರಸ. ಅವನು ಸುದೀರ್ಘವಾದ ಯುದ್ಧಗಳನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಏನಾಗಿತ್ತಂತೆ, ಹಬ್ಬಿತ್ತಂತೆ. ನೋಡಿ, ಅಫ್ಘಾನಿಸ್ತಾನ ಇಲ್ಲಿದೆ, ಬಿಹಾರ ಇಲ್ಲಿದೆ, ಇಲ್ಲಿದ್ದ ಅಫ್ಘಾನಿಸ್ತಾನದಿಂದ ಇಲ್ಲಿಯವರೆಗೂ ಏನಾಗಿದೆ, ಕನಿಷ್ಕನ ಒಂದು ಸಾಮ್ರಾಜ್ಯ ಹಬ್ಬಿರುವಂಥದ್ದು. ಕನಿಷ್ಕ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕ ಸಾಮ್ರಾಟ ಅಶೋಕನಂತೆ ಸ್ತೂಪಗಳನ್ನು ಕಟ್ಟಿಸ್ತಾನೆ. ಬೌದ್ಧ ಧರ್ಮ ಪ್ರಚಾರಕರನ್ನ ದೇಶ ವಿದೇಶಗಳಿಗೆ ಕಳಿಸ್ತಾನೆ. ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ? ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದವರು ಯಾರು? ಕನಿಷ್ಕ. ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಇದು ವೆರಿ 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 ಇಂಪಾರ್ಟೆಂಟ್. ಶಾಲಿವಾಹನ ಶಕ ಯಾರು ಪ್ರಾರಂಭ ಮಾಡ್ತಾರೆ? ಕನಿಷ್ಕ. ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿರುವಂಥದ್ದು. ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ. ಪುರುಷಾಪುರ, ಇಂದಿನ ಪೇಶಾವರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರ ಇತ್ತು. ಗೋಪುರವು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕ ಎನಿಸಿತ್ತು. ಇದು ಗಾಂಧಾರ ಶೈಲಿಯಲ್ಲಿ ಕಟ್ಟಿರುವಂತಹ ಬುದ್ಧನ ವಿಗ್ರಹ ಪೇಶಾವರದಲ್ಲಿ ಈಗಲೂ ಸಹ ಕಾಣಬಹುದು. ಇದು ಕನಿಷ್ಕನ ಕಲ್ಲಿನ ವಿಗ್ರಹ, ತಲೆ ಭಾಗ ಮಾತ್ರ ಏನಾಗಿದೆ, ನಾಶ ಆಗಿರುವಂಥದ್ದು. ಕನಿಷ್ಕನು ಕಲಾ ಪೋಷಕನಾಗಿದ್ದ, ಅಂದರೆ ಕಲೆಗೆ ಬಹಳ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇದ್ರು. ಅವರು ಬೇರೆ ಬೇರೆ ದೇಶಗಳ ಕಲಾವಿದರನ್ನ ತನ್ನ ದೇಶಕ್ಕೆ ಕರೆಸ್ಕೊಳ್ತಾ ಇದ್ರು. ಹಾಗಾಗಿ ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಕೊಳ್ಳಿಕ್ಕೆ ಕಾರಣ ಆಯಿತು. ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ, ಆದರೆ ತಲೆ ಭಾಗ ಮಾತ್ರ ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ. ಕುಶಾನರ ಅನೇಕ ನಾಣ್ಯಗಳು ಸಹ ದೊರೆತಿರುವಂಥದ್ದು. ಇವರೇ ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು. ಒನ್ಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಚಿನ್ನದ ನಾಣ್ಯಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಚಲಾವಣೆಗೆ ತಂದವರು ಅಂತ ಕೇಳ್ತಾರೆ. ಯಾರು? ಕುಶಾನರು. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯವನ್ನು ನೀಡಿರ್ತಾನೆ. ಅವರಲ್ಲಿ ಅಶ್ವಘೋಷ ಬಹಳ ಇಂಪಾರ್ಟೆಂಟ್. ಇವನು ಬುದ್ಧಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾನೆ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಮತ್ತು ವಿಜ್ಞಾನಿ. ಯಾರು? ನಾಗಾರ್ಜುನ. ವಸುಮಿತ್ರ ಓರ್ವ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೆದ 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷ. ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಅಧ್ಯಕ್ಷ 4ನೇ ಬೌದ್ಧ ಸಮ್ಮೇಳನದ್ದು? ವಸುಮಿತ್ರ. ಚರಕ ಎಂಬುವನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನೆಂದು ಹೇಳಲಾಗುತ್ತದೆ. ಚರಕ ಸಂಹಿತೆ ಆತ ಬರೆದ ಗ್ರಂಥ. ಅಶೋಕನು ಬೌದ್ಧ ರಾಯಭಾರಿಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ ಅಂದರೆ ಮಯನ್ಮಾರ್, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ, ಪೂರ್ವ ಯುರೋಪ್ ದೇಶಗಳಿಗೂ ಕಳಿಸಿದ. ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಗಮಿತ್ರ ಶ್ರೀಲಂಕಾಗೆ ಹೋಗ್ತಾರೆ. ಕರ್ನಾಟಕದ ಮೈಸೂರಿಗೆ ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತಾ ಎಂಬ ಧರ್ಮ ಪ್ರಚಾರಕರು ಹೋಗಿರ್ತಾರೆ. ವಾಸ್ತುಶಿಲ್ಪ ಅಂತಂದ್ರೆ ಏನು ಅಂದರೆ ಕಟ್ಟಡದ ನಿರ್ಮಾಣದ ಕಲೆ, ವಿಗ್ರಹಗಳನ್ನು ನಿರ್ಮಿಸುವಂತಹ ಕಲೆ, ಮೂರ್ತಿಶಿಲ್ಪ. ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳನ್ನು ಬಳಕೆ ಮಾಡ್ತಾ ಇದ್ರು. ಇದರಿಂದಾಗಿ ಅದು ಈಗಲೂ ಏನೂ ಆಗದೆ ಉಳಿದಿರುವಂಥದ್ದು. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಜಿಲ್ಲೆಯಲ್ಲಿದೆ. ಬಸ್ಕಿಯಲ್ಲಿದೆ ಅಂದರೆ ರಾಯಚೂರು ಜಿಲ್ಲೆಯಲ್ಲಿದೆ. ಆ ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಮಸ್ಕಿ ಶಾಸನದಲ್ಲಿ ನಮಗೆ ಅಶೋಕನನ್ನು ದೇವನಾಪ್ರಿಯ ಮತ್ತು ಪ್ರಿಯದರ್ಶಿ ಅಂತ ಕರೀತಾ ಇದ್ರು ಅಂತ ಗೊತ್ತಾಗಿದೆ. 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿಯ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದಾಗಿದೆ.
ಈಗಿನ ಆಡಳಿತ ಸ್ತರಗಳು ಹೀಗಿವೆ: ಕೇಂದ್ರ, ರಾಜ್ಯ, ವಿಭಾಗ, ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮ. ಭಾರತದಲ್ಲಿ ಹುಟ್ಟಿದ ಆಯುರ್ವೇದ ಪದ್ಧತಿಯು ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ನೆಕ್ಸ್ಟ್ ಕ್ವಶನ್ಸ್ ಅನ್ನು ನೋಡೋಣ. ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ. ಬರೀತೀನಿ: ಮೆಗಾ ಸ್ಥಾನಿಸ್. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ. ಅಶೋಕ. ನಮ್ಮ ರಾಜ್ಯ ಲಾಂಛನ ಅಶೋಕ ಸ್ತಂಭ. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ. ಶಾಲಿವಾಹನ ಶಕ. ಓಕೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅದುವೇ ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿ ಪುತ್ರ, ಈಗಿನ ಬಿಹಾರದ ಪಾಟ್ನ. ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. ಮೆಗಸ್ತಿನಿಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ. ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು: ಧರ್ಮ ಪ್ರಚಾರಕರು ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನ ಮಾಡ್ತಿದ್ರು. ಕನಿಷ್ಕನು ಬೌದ್ಧ ಮಹಾಸಭೆಯನ್ನ ಎಲ್ಲಿ ನಡೆಸಿದನು? ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. ನೆಕ್ಸ್ಟ್ ಅಶೋಕ ದೇವನಾಂಪ್ರಿಯ. ಕಾನಿಷ್ಕಪುರ. ಅಶ್ವಘೋಷನ ಬುದ್ಧಚರಿತ. ಗಾಂಧಾರ ಕಲಾ ಕೇಂದ್ರ. ನೆಕ್ಸ್ಟ್ ಗುಪ್ತರ ಬಗ್ಗೆ ಓದ್ತಾ ಹೋಗೋಣ. ಮೌರ್ಯರ ನಂತರ ಸಾಮ್ರಾಜ್ಯ ಕಟ್ಟಿದವರು ಗುಪ್ತರು. ಒಂದು ಮಹತ್ವದ ರಾಜಮನೆತನ ಆಗಿದೆ. ಗುಪ್ತರ ರಾಜಧಾನಿ ಒನ್ಸ್ ಅಗೇನ್ ಪಾಟಲಿಪುತ್ರ. ಈ ವಂಶದಲ್ಲಿ ಸಮುದ್ರಗುಪ್ತ ಮತ್ತೆ 2ನೇ ಚಂದ್ರಗುಪ್ತ ಅನ್ನೋರು ಪ್ರಸಿದ್ಧ ದೊರೆಗಳಾಗಿದ್ದಾರೆ. ಸಮುದ್ರಗುಪ್ತ ಮಹಾಪರಾಕ್ರಮಿಯಾಗಿರ್ತಾನೆ. ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭದ ಮೇಲಿನ ಶಾಸನವೊಂದು ವಿವರ ನೀಡುತ್ತೆ. ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಸೇನ ರಚನೆಯನ್ನು ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್, ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್. ದಟ್ ಈಸ್ ಅಲಹಾಬಾದಿನ ಸ್ತಂಭ ಶಾಸನ. ಯಾರ ದಿಗ್ವಿಜಯ? ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ವಿವರಿಸುವಂಥದ್ದು. ಯಾರು ಅದನ್ನು ರಚನೆ ಮಾಡ್ತಾರೆ ಅಂತ ಕೇಳಿದರೆ ಹರಿಸೇನ ಅದನ್ನು ರಚನೆಯನ್ನ ಮಾಡ್ತಾರೆ. ಅದರಂತೆ ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನ ಸೋಲಿಸ್ತಾನೆ. ಅವನ ಪ್ರಚಂಡ ಸೈನಿಕ ಶಕ್ತಿಯನ್ನ ಅರಿತೇ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾಗತರಾಗ್ತಾರೆ. ದೂರದ ಆಫ್ಘಾನಿಸ್ತಾನದ ಕುಶಾನ ದೊರೆಗಳು, ಗುಜರಾತಿನ ಶಕರು ಸಮುದ್ರಗುಪ್ತನ ಪರಮಾಧಿಕಾರವನ್ನ ಒಪ್ಪಿಕೊಳ್ತಾರೆ. ನಂತರ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಸಮುದ್ರಗುಪ್ತನು ದಕ್ಷಿಣದ 12 ಮಂದಿ ರಾಜರನ್ನು ಸೋಲಿಸ್ತಾನೆ. ಅವರಲ್ಲಿ ಕಂಚಿಯ ರಾಜನು ಕೂಡ ಒಬ್ಬನಾಗಿರ್ತಾನೆ. ಈ ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಆಗಿನ ಕಾಲದಲ್ಲಿ ಅಶ್ವಮೇಧ ಯಾಗ ಅಂತಂದ್ರೆ ಪರಾಕ್ರಮಿಯಾದಂತಹ ರಾಜ ತನ್ನ ಕುದುರೆಯನ್ನ
ಬಿಟ್ಟಿರ್ತಾನೆ. ಯಾರು ಆ ಕುದುರೆಯನ್ನು ಕಟ್ ಹಾಕ್ತಾರೋ ಆ ರಾಜ್ಯದ ರಾಜ ಆ ಕುದುರೆಯ ಮಾಲೀಕನ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಂತ. ಆದರೆ ಯಾರೂ ಆ ಕುದುರೆಯನ್ನು ಕಟ್ಟಿ ಯುದ್ಧವನ್ನು ಮಾಡುವಂತಹ ಧೈರ್ಯ ತೋರಿಸಲಿಲ್ಲ. ಇದು ಸಮುದ್ರಗುಪ್ತನ ಕಾಲದಲ್ಲಿದ್ದಂತಹ ನಾಣ್ಯಗಳು. ಸಮುದ್ರಗುಪ್ತನು ಬಹಳ ಒಂದು ವಿದ್ಯಾವಂತ ರಾಜ, ಅಂದರೆ ವಿದ್ಯೆಯನ್ನು ಪೋಷಣೆಯನ್ನು ಮಾಡ್ತಾ ಇದ್ದ. ಸ್ವತಃ ಕವಿ ಹಾಗೂ ಸಂಗೀತಗಾರ, ಕವಿರಾಜ ಎನ್ನುವಂತಹ ಬಿರುದನ್ನು ಧರಿಸಿರ್ತಾರೆ. ವೀಣೆ ನುಡಿಸುವ ಚಿತ್ರವಿರುವ ನಾಣ್ಯಗಳು ಕೂಡ ದೊರಕಿವೆ. ವಸುಬಂಧು ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಆತನ ಮಂತ್ರಿಯಾಗಿರ್ತಾನೆ. ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು ಮತ್ತು ವೈಭವವನ್ನು ಪ್ರತಿನಿಧಿಸುತ್ತೆ. ಅವರ ನಾಣ್ಯಗಳೆಲ್ಲ ಚಿನ್ನದಾಗಿತ್ತು. ನೆಕ್ಸ್ಟ್, ಸಮುದ್ರಗುಪ್ತನ ನಂತರ ಬರುವಂಥವರೇ ಉತ್ತರಾಧಿಕಾರಿ ಎರಡನೆಯ ಚಂದ್ರಗುಪ್ತ. ಯುದ್ಧದಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ. ಗುಜರಾತಿನಲ್ಲಿ 3 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸುತ್ತಿದ್ದ ಶಕರು ಚಂದ್ರಗುಪ್ತನ ಸೋಲಿಸಿದನು. ಆ ಶಕರನ್ನು ಚಂದ್ರಗುಪ್ತ ಸೋಲಿಸ್ತಾನೆ. ಇದು ಅವನ ಮುಖ್ಯ ಸೈನಿಕ ಸಾಧನೆಯಾಗಿರುತ್ತೆ. ಅವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದಂತಹ ಗುಪ್ತ ಸಾಮ್ರಾಜ್ಯದ ದೊರೆ ಯಾರು ಅಂತ ಕೇಳ್ತಾರೆ. ಹಾಗೇನು ಬರೀತೀರಾ? ದ್ಯಾಟ್ ಇಸ್ ಎರಡನೇ ಚಂದ್ರಗುಪ್ತ. ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿರ್ತಾನೆ. ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸ ಮತ್ತು ಇತರರು ಇರುತ್ತಾರೆ. ಮಹಾಕವಿ ಕಾಳಿದಾಸ ಯಾರ ಕಾಲದಲ್ಲಿ ಇದ್ರು ಅಂತ ಕೇಳ್ತಾರೆ? ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ. ಇದು ನಾಣ್ಯಗಳು, ಚಿನ್ನದ್ದು. ನೆಕ್ಸ್ಟ್, ಫಾಹಿಯಾನ್ ಬಗ್ಗೆನೂ ಕೇಳ್ತಿರ್ತಾರೆ ಕ್ವಶನ್ನು. ಚೀನಾ ದೇಶದಿಂದ ಬಂದಂತಹ ಭಿಕ್ಷು, ಬೌದ್ಧ ಭಿಕ್ಷು. ಬೌದ್ಧ ಧರ್ಮ ಹುಟ್ಟಿದ್ದು ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ. ಆ ತವರನ್ನು, ಬೌದ್ಧ ಧರ್ಮದ ತವರನ್ನು ನೋಡಬೇಕು ಅಂತ ಹೇಳಿ ಹಂಬಲದಿಂದ ಭಾರತಕ್ಕೆ ಬಂದವರೇ ಫಾಹಿಯಾನ್. ಅದು ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಅವರು ಬರ್ತಾರೆ. ಫಾಹಿಯಾನ್ ತನ್ನ ಅನುಭವಗಳನ್ನೆಲ್ಲ ಒಂದು ಕೃತಿಯಲ್ಲಿ ಬರೀತಾರೆ. ಆ ಕೃತಿಯ ಹೆಸರೇ ಗೋಕೋಕಿ. ವೆರಿ ಇಂಪಾರ್ಟೆಂಟ್. ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್ ಆಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅವನ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಅಪರೂಪವಾಗಿರ್ತವೆ. ಆಡಳಿತ ಜನರಿಗೆ ಪರವಾಗಿರುತ್ತೆ. ದೇಶ ಸುಗಮವಾಗಿರುತ್ತೆ. ಫಾಹಿಯಾನ್ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶನವನ್ನು ಮಾಡ್ತಾರೆ. ಹಲವು ಬೌದ್ಧ ಗ್ರಂಥಗಳೊಂದಿಗೆ ತನ್ನ ದೇಶಕ್ಕೆ ಹಿಂದಿರುಗ್ತಾನೆ. ಅವನ್ನೆಲ್ಲ ಚೀನಿ ಭಾಷೆಗೆ ಅನುವಾದವನ್ನು ಮಾಡ್ತಾರೆ. ಯಾರು? ಫಾಹಿಯಾನ್. ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ? ಮೊದಲನೇದಾಗಿ ಸಂಸ್ಕೃತ ಸಾಹಿತ್ಯ. ಕಾಳಿದಾಸ ಗುಪ್ತರ ಕಾಲದ ಮಹಾಕವಿಯಾಗಿರ್ತಾನೆ. ಶ್ರೇಷ್ಠ ನಾಟಕಗಳನ್ನು ಬರಿತಾ ಇರ್ತಾನೆ. 9 ಮಂದಿ ನವರತ್ನರು ಕೂಡ ಚಂದ್ರಗುಪ್ತರ ಕಾಲದಲ್ಲಿ ಇರ್ತಾರೆ. ಆ ನವರತ್ನಗಳಲ್ಲಿ 1 ರತ್ನ ಕಾಳಿದಾಸನಾಗಿರ್ತಾನೆ. 4 ಕಾವ್ಯ ಹಾಗೂ 3 ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಶ್ರೇಷ್ಠ ನಾಟಕ ದಂಡುವೆ, ಅಭಿಜ್ಞಾನ, ಶಾಕುಂತಲ. ಅವನನ್ನು ಕವಿ ಕುಲಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ. ಮೃಚ್ಛಕಟಿಕ ಅನ್ನುವಂತಹ ಕವಿ ಶೂದ್ರಕ ಅನ್ನುವಂತಹ ಕಾವ್ಯವನ್ನು ರಚನೆ ಮಾಡ್ತಾರೆ. ಮುದ್ರಾ ರಾಕ್ಷಸ ಅದನ್ನು ವಿಶಾಖದತ್ತ ಅನ್ನುವಂತಹ ಕವಿ ರಚನೆಯನ್ನು ಮಾಡ್ತಾರೆ. ಈ ಮೃಚ್ಛಕಟಿಕ ಮತ್ತು ವಿಶಾಖದತ್ತ ಇಬ್ಬರೂ ಕೂಡ ನಾಟಕಕಾರರಾಗಿರ್ತಾರೆ. ವಿಷ್ಣು ಶರ್ಮಾ ಪಂಚತಂತ್ರವನ್ನು ಬರೀತಾನೆ. ಅಮರಸಿಂಹ ಅಮರಕೋಶ ಎನ್ನುವಂಥ ಶಬ್ದಕೋಶವನ್ನು ಬರೀತಾನೆ. ದೇವಾಲಯದ ವಾಸ್ತುಶಿಲ್ಪ. ನಮ್ಮ ದೇವಾಲಯ ನಿರ್ಮಾಣದ ವಾಸ್ತುಶಿಲ್ಪ ಆರಂಭವಾಗಿದ್ದು ಗುಪ್ತರ ಕಾಲದಲ್ಲೇ. ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ಗುಪ್ತರ ಇತರ ದೇವಾಲಯಗಳು ಮಧ್ಯಪ್ರದೇಶದ ಬಿತರ್ಗಾಂವ್ ಮತ್ತು ದೇವಗಢದಲ್ಲಿರುವಂಥದ್ದು. ಸ್ತೂಪ ಮತ್ತು ಚೈತ್ಯಾಲಯ. ಸಾರನಾಥದಲ್ಲಿರುವ 128 ಅಡಿ ಎತ್ತರದ ಧಮೇಕ್ ಸ್ತೂಪ ಗುಪ್ತರ ಕಾಲದ ಅನುಪಮ ನಿರ್ಮಾಣವಾಗಿರುವಂಥದ್ದು. ಯಾವುದು? ಧಮೇಕ್. ನೆಕ್ಸ್ಟ್, ಚಿತ್ರಕಲೆ. ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರಾ ಎನ್ನುವಂತಹ ಜಾಗಗಳಲ್ಲಿ ಕಂಡುಬರುವಂಥದ್ದು. ಅಜಂತದ ಗುಹಾಲಯಗಳಲ್ಲಿ
ಗೋಡೆ ಮತ್ತು ಚಾವಣಿಗಳ ಮೇಲೆ ಚಿತ್ರಗಳು ಜಗದ್ವಿಖ್ಯಾತವಾಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಾಂಚಿ ದೇವಾಲಯ, ಧಮೇಕ್ ಸ್ತೂಪ ಮತ್ತು ಅಜಂತ ಗುಹಾಲಯ. ಇನ್ನು ಸೈನ್ಸಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಂದರೆ, ಆರ್ಯಭಟ ಅನ್ನುವಂತಹ ಗಣಿತಶಾಸ್ತ್ರಜ್ಞ ಗುಪ್ತ ಕಾಲದವರು. ಅವರು ಆರ್ಯಭಟೀಯ ಅಂದರೆ ಗ್ರಹಗಳ ಕಾರಣವನ್ನು ಕಂಡುಹಿಡಿತಾರೆ. ಅದನ್ನೆಲ್ಲ ಅವರ ಬುಕ್ಕು ಆರ್ಯಭಟೀಯದಲ್ಲಿ ಬರೀತಾರೆ. ಮತ್ತು ಬೀಜಗಣಿತ ಹಾಗೂ ತ್ರಿಕೋನಮಿತಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದಂಥವರೇ ಆರ್ಯಭಟರು. ಬ್ರಹ್ಮಗುಪ್ತ ಅನ್ನುವಂಥವರು ಆ ಕಾಲದಲ್ಲಿ ಇದ್ದಂತಹ ಇನ್ನೊಬ್ಬ ಗಣಿತ ವಿದ್ವಾಂಸ. ಶ್ರೇಷ್ಠ ಖಗೋಳಶಾಸ್ತ್ರಜ್ಞರು ವರಹಮಿಹಿರನ ಆಗಿರ್ತಾರೆ, ಇವರದೇ ಕಾಲದಲ್ಲಿ ಬರುವಂಥವರು. ಇನ್ನು ಲೋಹ ವಿಜ್ಞಾನದಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ತೋರಿಸಿದ್ದಾರೆ. ದೆಹಲಿಯ ಕುತುಬ್ ಮಿನಾರಿನ ಸಮೀಪದಲ್ಲಿ ಮೆಹರೂಲಿ ಕಬ್ಬಿಣದ ಕಂಬ ಇದಕ್ಕೊಂದು ಉದಾಹರಣೆಯಾಗಿರುವಂಥದ್ದು. ಇದು 1500 ವರ್ಷಗಳ ಹಿಂದಿನದಾಗಿದ್ರೂ ಕೂಡ ಈಗಲೂ ಕೂಡ ತುಕ್ಕು ಹಿಡಿದಿಲ್ಲ ಮತ್ತು ಸ್ವಲ್ಪನೂ ಸೌದಿಲ್ಲ, ಕಬ್ಬಿಣದಾದರೂ ಕೂಡ. ಇದು ಅವರ ಒಂದು ವಿಜ್ಞಾನಕ್ಕೆ, ಲೋಹ ವಿಜ್ಞಾನಕ್ಕೆ ಹಿಡಿದಂತಹ ಕೈಗನ್ನಡಿ. 8 ಅಡಿ ಎತ್ತರವಿದ್ದು ತಾಮ್ರದ ಬುದ್ಧನ ವಿಗ್ರಹವು, ಇನ್ನೊಂದು 8 ಅಡಿಯ ಉದ್ದದ ಒಂದು ತಾಮ್ರದ ಬುದ್ಧನ ವಿಗ್ರಹ ನಳಂದದಲ್ಲಿ ಇರುವಂಥದ್ದು. ಅದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂಥದ್ದು. ಇನ್ನು ಆಯುರ್ವೇದ. ಗುಪ್ತರ ಕಾಲದಲ್ಲಿ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸ್ತಾನೆ. ಅದುವೇ ಅಷ್ಟಾಂಗ ಹೃದಯ ಸಂಹಿತ ಅಂಥೇಳಿ. ಯಾರು ಬರೀತಾರೆ? ವಾಗ್ಭಟ ಬರೀತಾನೆ. ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ ಆಗಿರುವಂಥದ್ದು. ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯು ಸಾಕಷ್ಟು ಪ್ರಗತಿ ಹೊಂದಿತ್ತು. ಶಸ್ತ್ರಚಿಕಿತ್ಸಕರು 127 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣವನ್ನು ಬಳಸ್ತಾರೆ. ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತೆಗೆಯುತ್ತಿದ್ದರು. ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದವರು ನಮ್ಮ ಭಾರತೀಯ ವೈದ್ಯರು. ಗುಪ್ತ ವಂಶವು ಸುಮಾರು 1600 ವರ್ಷಗಳ ಹಿಂದೆ ಸ್ಥಾಪನೆಗೊಂಡು 2 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿದಂಥದ್ದು. ಕಾಳಿದಾಸನ ನಾಟಕಗಳು ಯಾವುದೆಲ್ಲ ಅಂತ ನೆನ್ಪಿಟ್ಕೊಳ್ಬೇಕು: ಅಭಿಜ್ಞಾನ ಶಾಕುಂತಲಂ, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಿಷೀಯ. ಕಾವ್ಯಗಳು ರಘುವಂಶ, ಕುಮಾರ ಸಂಭವ, ಋತು ಸಂಹಾರ, ಮೇಘದೂತ. ಗುಪ್ತರ ಕಾಲದ ದೇವಾಲಯವನ್ನು ಆರಂಭದಲ್ಲಿ ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಗುತ್ತಿತ್ತು. ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರವೇ ಇರುತ್ತಿದ್ದವು. ಭಿತ್ತಿ ಎಂದರೆ ಗೋಡೆ. ಗೋಡೆಯ ಮೇಲೆ ಬರೆದ ಚಿತ್ರಗಳೇ ಭಿತ್ತಿ ಚಿತ್ರಗಳು. ಭಿತ್ತಿ ಚಿತ್ರಗಳು ಅಜಂತಾದ ಬೌದ್ಧ ಗುಹಾಲಯಗಳಲ್ಲಿವೆ. ಸಾಮಾನ್ಯ ಕುಂಚಗಳಿಂದ ಸ್ಥಳೀಯವಾಗಿ ಸಿಗುತ್ತಿದ್ದ ಬಣ್ಣಗಳಿಂದ ಚಿತ್ರಗಳನ್ನು ಬರೆಯಲಾಗಿದೆ. ಅನೇಕ ಶತಮಾನಗಳವರೆಗೆ ಈ ಗುಹೆಗಳು ಕಣ್ಣಿಗೆ ಆಗಿದ್ದವು. 1819ರಲ್ಲಿ ಇದನ್ನು ಪತ್ತೆ ಹಚ್ಚಲಾಯಿತು. ಮೆಹರೂಲಿಯ ಕಬ್ಬಿಣದ ಕಂಬದ ತೂಕ 6 ಟನ್, ಎತ್ತರ 23 ಅಡಿ. 19ನೇ ಶತಮಾನದ ಆರಂಭದವರೆಗೂ ಯುರೋಪಿನ ಯಾವ ನಿಪುಣ ಕಮ್ಮಾರನಿಗೂ ಅಂಥ ಕಂಬವನ್ನು ಎರಕಹೊಯ್ಯಲು ಸಾಧ್ಯವಾಗುತ್ತಿರಲಿಲ್ಲ. ಗುಪ್ತರ ರಾಜಧಾನಿ once again same, that is ಪಾಟಲಿಪುತ್ರ. ಕವಿರಾಜ ಅನ್ನುವಂತಹ ಬಿರುದನ್ನು ಹೊಂದಿದ್ದಂತಹ ಗುಪ್ತರ ರಾಜ ಯಾರು ಅಂತ ಕೇಳ್ತಾ ಇದ್ದಾರೆ, ಅದನ್ನು ಕಮೆಂಟ್ ಮಾಡಿ. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಯಾರು? ವಿಶಾಖ ದತ್ತ. ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಯಾರು? ಕುಮಾರ ವ್ಯಾಸ. ಓಕೆ, ನೆಕ್ಸ್ಟ್. ಅಲಹಾಬಾದ್ ಸ್ತಂಭ ಶಾಸನಗಳಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಅದುವೇ ಸಮುದ್ರಗುಪ್ತ. ಸಮುದ್ರಗುಪ್ತನ ವಿವರಗಳು ಕಾಣಬಹುದು. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಅಂತಿದ್ದಾರೆ? ಫಾಹಿಯಾನ್. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಮಾಳವಿಕಾಗ್ನಿ ಮಿತ್ರ.
ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಮೃಚ್ಛಕಟಿಕ ಯಾರ ರಚನೆ ಅದು? ಕಮೆಂಟ್ ಮಾಡಿ. ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞರ ಹೆಸರು? ಒಬ್ಬರು ಆರ್ಯಭಟ, ಇನ್ನೊಬ್ಬರನ್ನ ಕಮೆಂಟ್ ಮಾಡಿ. ಕವಿರಾಜ ಯಾರು? ಸಮುದ್ರಗುಪ್ತ. ಕವಿರಾಜ ಸಮುದ್ರಗುಪ್ತ. ವಿಕ್ರಮಾದಿತ್ಯ ಅನ್ನುವಂಥ ಬಿರುಡು ಎರಡನೇ ಚಂದ್ರಗುಪ್ತನಿಗಿತ್ತು. ಫಾಹಿಯಾನ್ ಗೋಕೋಕಿ. ಮೆಹರೂಲಿ ಕಬ್ಬಿಣದ ಕಂಬ. ವರಹಮಿಹಿರ ಖಗೋಳ ಶಾಸ್ತ್ರಜ್ಞ. ಇಲ್ಲಿಗೆ ಪಾಠ ಮುಗೀತು. ನೆಕ್ಸ್ಟು ವರ್ಧನರ ಕಾಲವನ್ನು ನೋಡ್ತಾ ಹೋಗೋಣ. ಗುಪ್ತರ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅನೇಕ ಸಾಮ್ರಾಜ್ಯ ರಾಜವಂಶಗಳು ಹುಟ್ಟಿಕೊಳ್ತವೆ. ಪುಷ್ಯಭೂತಿ ವಂಶವು ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು. ಈ ವಂಶವನ್ನು ಆಳಿದ ರಾಜರುಗಳಲ್ಲಿ ಪ್ರಭಾಕರ ವರ್ಧನ, ರಾಜ್ಯವರ್ಧನ ಮತ್ತು ಹರ್ಷವರ್ಧನ ಪ್ರಖ್ಯಾತಿಯನ್ನು ಪಡೆದಂಥವರು. ಅದರಲ್ಲಿ ಹರ್ಷವರ್ಧನನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವನು ಸಿಂಹಾಸನಕ್ಕೆ ಏರಿದಾಗ ಬರೀ 16 ವರ್ಷ ವಯಸ್ಸಾಗಿತ್ತು. ಆದರೆ ಆಗಲೇ ಅವರು ಅತ್ಯಂತ ದುರಂತ ಘಟನೆಗಳನ್ನು ಅನುಭವಿಸಿದ್ರು. ಅವರ ತಂದೆಯನ್ನು ಕಳ್ಕೊಂಡಿರ್ತಾರೆ ಅವರು. ಅವರ ತಂದೆಯ ಹೆಸರು ಪ್ರಭಾಕರ ವರ್ಧನ ಅಂಥೇಳಿ. ಆ ತಂದೆ ಆಳಿದ ನಂತರ ಅಣ್ಣ ರಾಜ್ಯವರ್ಧನ ಅಧಿಕಾರಕ್ಕೆ ಬಂದಿರ್ತಾನೆ. ತಂಗಿ ರಾಜ್ಯಶ್ರೀಯನ್ನ ಮೌಖರಿ ಮನೆತನದ ಗೃಹವರ್ಮನಿಗೆ ವಿವಾಹ ಮಾಡಿಕೊಟ್ಟಿರ್ತಾರೆ. ಮಾಳ್ವದ ದುಷ್ಟರಾಜನೊಬ್ಬ ಗೃಹವರ್ಮನನ್ನ ಕೊಂದು ರಾಜ್ಯಶ್ರೀಯನ್ನ ಕನೌಜ್ನಲ್ಲಿ ಬಂಧನದಲ್ಲಿಟ್ಟಿರ್ತಾನೆ. ಆಗ ರಾಜ್ಯವರ್ಧನನು ದಂಡೆತ್ತಿ ಹೋಗಿ ಮಾಳ್ವದ ಸೇನೆಯನ್ನ ಸೋಲಿಸ್ತಾನೆ. ಆದರೆ ಗೌಡ ದೇಶದ ಶಶಾಂಕ ಆತನನ್ನ ಕೊಲೆ ಮಾಡ್ತಾನೆ. ಯಾರನ್ನ? ಹರ್ಷವರ್ಧನನ ಅಣ್ಣ ರಾಜ್ಯವರ್ಧನನನ್ನ. ಇಂತಹ ಸಂಕಷ್ಟಮಯ ಕಾಲದಲ್ಲಿ ಹರ್ಷವರ್ಧನ ಅಧಿಕಾರಕ್ಕೆ ಬರುವಂಥದ್ದು. ತಂದೆಯನ್ನ ಆಲ್ರೆಡಿ ಕಳ್ಕೊಂಡಿದ್ದಾರೆ. ಅಣ್ಣ ತಂಗಿಯನ್ನ ಸುರಕ್ಷೆ ಮಾಡಲಿಕ್ಕೆ ಹೋಗಿ ಯುದ್ಧದಲ್ಲಿ ಗೆದ್ದರೂ ಕೂಡ ಗೌಡ ದೇಶದ ಶಶಾಂಕನಿಂದ ಕೊಲೆ ಆಗಲ್ಪಟ್ಟಿದ್ದಾನೆ. ಆದರೆ ಈ ಕಡೆ ತಂಗಿ ಯಾರ ಬಂಧನದಲ್ಲಿದ್ದಾಳೆ? ದುಷ್ಟರಾಜ, ಮಾಳ್ವದ ದುಷ್ಟರಾಜನೊಬ್ಬನ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದಾಳೆ. ಇದು ಹರ್ಷವರ್ಧನನ ಸಾಮ್ರಾಜ್ಯ. ಎಲ್ಲೋ ಪಾರ್ಟಲ್ಲಿ ಕಾಣಿಸ್ತಾ ಇದೆಯಲ್ವಾ? ಅದಿಷ್ಟು ಹರ್ಷವರ್ಧನನ ಸಾಮ್ರಾಜ್ಯ ಆಗಿತ್ತು. ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಅಲೆಯುತ್ತಿದ್ದ ವಿಧವೆ ತಂಗಿ ರಾಜ್ಯಶ್ರೀಯನ್ನ ಪತ್ತೆ ಮಾಡ್ತಾನೆ. ಮುಂದೆ ಭಾವನಾದ ಗೃಹವರ್ಮನ ಮೌಖರಿ ರಾಜ್ಯ ಕೂಡ ಹರ್ಷವರ್ಧನನ ಆಳ್ವಿಕೆಗೆ ಒಳಪಡುತ್ತೆ. ಮೌಖರಿಗಳ ಕನೌಜ್ ನಗರವನ್ನು ತನ್ನ ರಾಜಧಾನಿ ಮಾಡಿಕೊಳ್ತಾನೆ. ನಂತರ ಅಣ್ಣ ರಾಜ್ಯವರ್ಧನನ ಸಾವಿಗೆ ಕಾರಣವಾದ ಶಶಾಂಕನ ಮೇಲೆ ಯುದ್ಧ ಸಾರ್ತಾನೆ. ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಕಾಶ್ಮೀರ, ಸಿಂಧ್ ಪ್ರದೇಶಗಳನ್ನು ಗೆಲ್ತಾನೆ. ದಕ್ಷಿಣ ಭಾರತದ ಮೇಲೆ ಆಕ್ರಮಣವನ್ನು ಕೈಗೊಳ್ತಾನೆ. ನರ್ಮದಾ ನದಿ ತೀರದವರೆಗೆ ಬಂದ ಹರ್ಷವರ್ಧನನ್ನ ಕನ್ನಡದ ದೊರೆ ಚಾಲುಕ್ಯ ಮನೆತನದ ಇಮ್ಮಡಿ ಪುಲಕೇಶಿ ಹಿಮ್ಮೆಟ್ಟಿಸ್ತಾನೆ, ಅಂದರೆ ಸೋಲಿಸ್ತಾನೆ. ಒಟ್ಟಾರೆ ಉತ್ತರ ಭಾರತದ ಮೇಲೆ ಪ್ರಭುತ್ವ ಸಾಧಿಸಿದ್ದ ಹರ್ಷವರ್ಧನನು ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಹುಯೆನ್ ಸಾಂಗನು ಹರ್ಷವರ್ಧನನ ಆಪ್ತನಾಗಿರುತ್ತಾನೆ. ಹುಯೆನ್ ಸಾಂಗ್ ಯಾರ ಕಾಲದಲ್ಲಿ ಬಂದಿದ್ದ ಅಂತ ಕೇಳ್ತಾರೆ. ಯಾರ ಕಾಲದಲ್ಲಿ ಬಂದಿದ್ದ? ಹರ್ಷವರ್ಧನನ ಕಾಲದಲ್ಲಿ ಬಂದಿದ್ದ. ಹರ್ಷವರ್ಧನನು ಕಲಿ ಮಾತ್ರವಲ್ಲ, ಕವಿಯೂ ಕೂಡ ಆಗಿದ್ದನು. ಸ್ವತಃ ಹರ್ಷವರ್ಧನನು ಸಂಸ್ಕೃತದಲ್ಲಿ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ ಎಂಬ 3 ನಾಟಕಗಳನ್ನು ರಚನೆ ಮಾಡ್ತಾನೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಡ್ರಾಮಾಸ್, ದಟ್ ಈಸ್ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ ಅನ್ನುವಂಥದ್ದು. ಬಾಣಭಟ್ಟ ಮೊದಲಾದ ಕವಿಗಳಿಗೆ ಆಶ್ರಯವನ್ನು ನೀಡಿರ್ತಾನೆ. ಬಾಣಭಟ್ಟನು ಹರ್ಷವರ್ಧನನ ಕುರಿತು ಹರ್ಷಚರಿತ ಅನ್ನುವಂಥ ಬುಕ್ಕನ್ನು ಬರೀತಾನೆ. ಹರ್ಷಚರಿತ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಬರೀತಾರೆ? ಬಾಣಭಟ್ಟ ಬರೀತಾನೆ. ಶಿಕ್ಷಣ ಪ್ರೇಮಿಯೂ ಆಗಿದ್ದ ಹರ್ಷವರ್ಧನನು ಪ್ರಾಚೀನ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಉದಾರವಾಗಿ ದತ್ತಿಗಳನ್ನು ನೀಡಿದ್ದನು. ಹರ್ಷವರ್ಧನನು ಸರ್ವಧರ್ಮ ಸಹಿಷ್ಣು ಆಗಿದ್ದನು. ಅಂದರೆ ಎಲ್ಲ ಧರ್ಮವನ್ನು ಗೌರವದಿಂದ ಕಾಣ್ತಿದ್ದ. ಮೂಲತಃ ಶೈವ ಧರ್ಮೀಯವನಾಗಿದ್ದು ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಮನ್ನಣೆಯನ್ನು ನೀಡುತ್ತಾನೆ. ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ. ಯಾರು? ಹರ್ಷವರ್ಧನ.
ಆತನ ಕಾಲದಲ್ಲಿ ಬಂದಂತಹ ಚೀನಿ ಯಾತ್ರಿಕನೇ ಹ್ಯುಯೆನ್ಸಾಂಗ್. 1400 ವರ್ಷಗಳ ಹಿಂದೆ ಭಾರತಕ್ಕೆ ಬರ್ತಾರೆ. 15 ವರ್ಷಗಳ ಕಾಲ ಭಾರತದಲ್ಲಿ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾರೆ. ನಳಂದ ವಿಶ್ವವಿದ್ಯಾಲಯದಲ್ಲೂ ಸಹ ಕಲಿತಾರೆ. ಹರ್ಷವರ್ಧನ್ ಆಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನೆಲೆಸಿರ್ತಾರೆ. ಆತನ ಕಾಲದಲ್ಲಿ ಅವರು ಬರೆದಂತಹ ಪುಸ್ತಕವೇ ದಟ್ ಈಸ್ ಸಿಯುಕಿ, ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಅಂತ ಪ್ರವಾಸ ಕಥನವನ್ನು ದಾಖಲು ಮಾಡ್ತಾರೆ. ಸಿಯುಕಿ ನೆನ್ಪಿಟ್ಕೊಳ್ಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್ ಇದುವೇ ನಳಂದ ವಿಶ್ವವಿದ್ಯಾಲಯ. ಇದು ಬಿಹಾರ ರಾಜ್ಯದಲ್ಲಿದೆ. ಗುಪ್ತರ ಕಾಲದಿಂದ 6 ಶತಮಾನಗಳಿಗೂ ಹೆಚ್ಚು ಜಗತ್ ಪ್ರಸಿದ್ಧಿಯನ್ನು ಪಡೆದಿತ್ತು. ಇದು ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯ. ಅಧ್ಯಯನಕ್ಕಾಗಿ ಜಪಾನ್, ಚೀನಾ ಮುಂತಾದ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿ 8 ಮಹಾಪಾಠಶಾಲೆಗಳು, 3 ಬೃಹತ್ ಗ್ರಂಥ ಭಂಡಾರಗಳು ಇದ್ವಂತೆ. ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿದ್ದರೂ ವೇದ, ಯೋಗ, ವೈದ್ಯ ಮತ್ತಿತರ ವಿಷಯಗಳನ್ನು ಕಲಿಸ್ಕೊಡ್ತಾ ಇದ್ರು. ಕಾಲಾನಂತರದಲ್ಲಿ ಹಲವು ದಾಳಿಗಳ ಕಾರಣಕ್ಕೆ ಗ್ರಂಥಗಳು ಬೆಂಕಿಗೆ ಆಹುತಿಯಾಗ್ತವೆ. ಮಹಾಪಂಡಿತರು ಹಸುನಿಗಿದರು. ಈ ಎಲ್ಲ ಕಾರಣಗಳಿಗೆ ನಳಂದ ವಿಶ್ವವಿದ್ಯಾಲಯದ ಖ್ಯಾತಿ ಮರೆಗೆ ಸರಿಯಿತು. ಹ್ಯುಯೆನ್ಸಾಂಗರು ಈ ವಿಶ್ವವಿದ್ಯಾಲಯದಲ್ಲಿ ಹಲವಾರು ವರ್ಷ ಕಲಿತಾರೆ. ಇಲ್ಲಿ ದುಷ್ಕರ್ಮಿಗಳು ಇಲ್ಲಿದ್ದಂತಹ ಪುಸ್ತಕ ಭಂಡಾರವನ್ನು ಸುಡುತ್ತಾರೆ. ಅದು ಸುಮಾರು 6 ತಿಂಗಳು ಕಾಲ ಹಾಗೆ ಇನ್ನು ಬೆಂಕಿ ಆರೇ ಇರಲಿಲ್ವಂತೆ. ನೀವು ಯೋಚನೆ ಮಾಡಿ ಅಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಬುಕ್ಸ್ ಕಲೆಕ್ಷನ್ ಇರಬಹುದು ಅಂತ ಹೇಳಿ ಅಲ್ವಾ. ಇಲ್ಲಿ ಯಾವುದೇ ಶುಲ್ಕ ಇರ್ತಾ ಇರಲಿಲ್ಲ, ಊಟ ವಸತಿಗಾಗಲಿ ಶಿಕ್ಷಣಕ್ಕಾಗಲಿ. ಆದರೆ ಆ ಖರ್ಚನ್ನು ನಿಭಾಯಿಸಲಿಕ್ಕೆ ಹಣ ಎಲ್ಲಿಂದ ಬರ್ತಿತ್ತು ಅಂತಂದರೆ 100 ಗ್ರಾಮಗಳ ಆದಾಯವನ್ನು ಅದಕ್ಕೆ ಮೀಸಲಿಟ್ಟಿರ್ತಾರೆ. ಸಾಮ್ರಾಟ ಹರ್ಷವರ್ಧನ ಕೂಡ ಈ ವಿಶ್ವವಿದ್ಯಾಲಯದ ಪೋಷಕರಾಗಿದ್ದರು. ಇದು ಪ್ರಶ್ನೋತ್ತರ ಭಾಗಕ್ಕೆ ಬರೋದಾದರೆ, ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಯಾರು ಅಂತ ಕೇಳ್ತಾ ಇದ್ದಾರೆ. ಅದುವೇ ಹ್ಯುಯೆನ್ಸಾಂಗ್. ಹ್ಯುಯೆನ್ಸಾಂಗನ ಪ್ರವಾಸ ಕಥನದ ಹೆಸರು ಸಿಯುಕಿ. ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ ರಾಜ್ಯದಲ್ಲಿದೆ. ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಯಾರು? ಚಾಳಕ್ಯ ದೊರೆ ಇಮ್ಮಡಿ ಪುಲಕೇಶಿ. ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ. ತಂಗಿಯ ಹೆಸರು ರಾಜ್ಯಶ್ರೀ, ಅಣ್ಣ ರಾಜವರ್ಮ ಅಲ್ವಾ. ಅಣ್ಣನ ಹೆಸರೇನಾಗಿತ್ತು? ರಾಜ್ಯವರ್ಧನ. ರಾಜ್ಯಶ್ರೀ, ರಾಜ್ಯವರ್ಧನ. ಹರ್ಷವರ್ಧನನ ರಾಜಧಾನಿ ಯಾವುದಾಗಿತ್ತು? ಹರ್ಷವರ್ಧನನ ರಾಜಧಾನಿ ಕನೌಜ್. ಕನೌಜ್ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದರು. ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಬಾಣಭಟ್ಟ. ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ. ಪ್ರಿಯದರ್ಶಿನಿ, ಇನ್ನು 2 ನೀವು ಕಮೆಂಟ್ ಮಾಡಿ. ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ? ನಳಂದ ವಿಶ್ವವಿದ್ಯಾಲಯ, ಮತ್ತು ಅದು ಈಗಿನ ಬಿಹಾರ್ ರಾಜ್ಯದಲ್ಲಿ ಇರುವಂಥದ್ದು.